ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ. ದೇವರಾಜೇಗೌಡರ ನಂತರ ಈಗ ಪ್ರೀತಮ್ ಗೌಡ ಏನ್ ಉದ್ದೇಶ ಇರ್ಬೋದು ಸರ್? ತಿಳಿಸ್ತಿದ್ದಾರೆ ಅಂತ ಹೇಳಿದ್ರಿ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇಡೀ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಬಿಜೆಪಿ ಅವರು ಅನ್ನುವಂಥದ್ದು ಬಿಂಬಿಸೋ ಪ್ರಯತ್ನ ಆಗ್ತಾ ಇದೆ. ಅಲ್ಲ, ಪೆನ್ ಡ್ರೈವ್ ಬಿಜೆಪಿ ರಿಲೀಸ್ ಮಾಡಿದ್ರೆ ಆ ಡ್ರೈವರ್ ಯಾಕೆ ಇನ್ನು ಸ್ಕ್ಯಾಟಿಂಗ್ ಆಗಿದ್ದಾನೆ? ಕಾಂಗ್ರೆಸ್ ವಶದಲ್ಲಿದ್ದಾನೆ. ಮತ್ತೆ ಬೇರೆ ಬೇರೆಯವ್ರ ಮೇಲೆ ಮಂಜು ಮೇಲೆ ಹೇಳ್ತಾ ಇದ್ದಾರೆ. MLA ನಮ್ಮ ಶಾಸಕರು JDS ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಪ್ರತಿದಿನ ಒಬ್ಬೊಬ್ಬರ ಮೇಲೆ ಡ್ರೈವರು ಎಲ್ಲೋ ನಿಂತ್ಕೊಂಡು ಮೆಸೇಜ್ ಆಗ್ತಾರೆ. ಇದೆಲ್ಲ ಕಾಂಗ್ರೆಸ್ ಅವ್ರು ಮಾಡಿಸ್ತಾ ಇರೋದು. ಅಂದ್ರೆ ದಿನನಿತ್ಯ ಮಾಧ್ಯಮದಲ್ಲಿ ನಾವಿಲ್ಲ ಇದರಲ್ಲಿ ಪಾತ್ರ ಅನ್ನೋದನ್ನ ತೋರ್ಸೋಕೋಸ್ಕರ ಈ ದೊಂಬರ ನಾಟಕವನ್ನ ಆಡ್ತಾರೆ. ದಾಳಿ ಬಹುತೇಕ ನಡೆದಿರುವುದು ಪ್ರೀತಮ್ ಗೌಡ ಆಪ್ತರ ನಿವಾಸದಲ್ಲಿ, ಅವರ ಕಚೇರಿಗಳಲ್ಲಿ, ಅವರಿಗೆ ಸಂಬಂಧಪಟ್ಟ ಪ್ರೀತಮ್ ಗೌಡ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹಾಗಾಗಿ ಇಲ್ಲಿ ನೇರವಾಗಿ ಬಿಜೆಪಿ ಅನ್ನುವಂತ ವಿಚಾರ ಒಂದಷ್ಟು ಈ ತನಿಖೆ ವಿಚಾರದಲ್ಲಿ ಒಳಗೆ ಬಂದಿದೆ. ಹಾಗಾಗಿ ಬಿಜೆಪಿ ನಿಲ್ವೇನೆ, ಯಾಕಂದ್ರೆ ಪ್ರೀತಮ್ ಗೌಡ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕಾರಣಕ್ಕಾಗಿ ಬಿಜೆಪಿಗೆ ಕೂಡ ಒಂದು ಸಂಬಂಧಪಟ್ಟ ರೀತಿಯಲ್ಲಿ ಆಗಲ್ವಾ ಇದು? ಹಾಸನದಲ್ಲಿ ಎಲ್ಲಾ ಕಡೆ ಹಂಚಿದ್ದಾರೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಹೋಗಿರ್ತಾರೆ. ಬರೀ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಯಾರು ಹೋಗೇ ಇಲ್ವಾಗಾರೆ? ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಅಲ್ಲಿ ಒಂದು ಇಲ್ವಾಗಾರೆ ಅಂದ್ರೆ ಚೆಕ್ ಮಾಡ್ಬೇಕಲ್ಲ. ಒಬ್ಬರನ್ನ ಯಾಕೆ ಚೆಕ್ ಮಾಡಿದಾರೆ? ಅವ್ರ ಮೊಬೈಲ್ಗಳು ಚೆಕ್ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಇದಕ್ಕಿಂತ ಜಾಸ್ತಿ ಇರ್ಬೇಕಲ್ಲ. ಫಸ್ಟ್ ಕಾಂಗ್ರೆಸ್ ಅವ್ರಿಗೆ ಹೋಗಿರ್ಬೇಕಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಬಿಜೆಪಿ ಕಾರ್ಯಕರ್ತರು ಮತ್ತೆ ಓಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರೀತಮ್ ಹೇಳಿದಾರೆ, ಹಾಸನದಲ್ಲಿ 1 ಲಕ್ಷ ಜನಕ್ಕೆ ಮೇಲ್ಪಟ್ಟು ಹೋಗಿದೆ ಅಂತ. ಹಂಗಾರೆ ಕಾಂಗ್ರೆಸ್ ಅವರು ಅದಕ್ಕೆ ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ಅವ್ರಿಗೆ ಕಂಟ್ರೋಲ್ ಇರ್ತದೆ. ಅವ್ರನ್ನೆಷ್ಟು ಜನ ಅರೆಸ್ಟ್ ಮಾಡಿದ್ದೀರಾ? ಅವ್ರನ್ನೆಷ್ಟು ಜನ ಬಂಧಿಸಿದ್ದೀರಾ? ಅವ್ರ ಮನೆ ಎಷ್ಟು ರೈಡ್ ಮಾಡಿದ್ದೀರಾ? ಒಂದೂ ಇಲ್ಲ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್. ಇದು ಕಾಂಗ್ರೆಸ್ ಅವರ ಮಾಸ್ಟರ್ ಪ್ಲಾನ್ ಇದೆ. ಈ ಮಾಸ್ಟರ್ ಪ್ಲಾನ್ ದೊಡ್ಡ ಹಂತದಲ್ಲಿ ಕಾಂಗ್ರೆಸ್ ಅಲ್ಲಿ ನಡೀತಾ ಇದ್ದಾರೆ. ಕೇಂದ್ರದ ಲೆವೆಲ್ ಸುರ್ಜೇವಾಲಾ ಇದಾರಲ್ಲ, ಆ ಲೆವೆಲ್ ಅಲ್ಲಿ ಈ SIT ನ ಮಾನಿಟರ್ ಮಾಡ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ. ದೇವರಾಜೇಗೌಡರ ನಂತರ ಈಗ ಪ್ರೀತಮ್ ಗೌಡ ಏನ್ ಉದ್ದೇಶ ಇರ್ಬೋದು ಸರ್? ತಿಳಿಸ್ತಿದ್ದಾರೆ ಅಂತ ಹೇಳಿದ್ರಿ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇಡೀ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಬಿಜೆಪಿ ಅವರು ಅನ್ನುವಂಥದ್ದು ಬಿಂಬಿಸೋ ಪ್ರಯತ್ನ ಆಗ್ತಾ ಇದೆ. ಅಲ್ಲ, ಪೆನ್ ಡ್ರೈವ್ ಬಿಜೆಪಿ ರಿಲೀಸ್ ಮಾಡಿದ್ರೆ ಆ ಡ್ರೈವರ್ ಯಾಕೆ ಇನ್ನು ಸ್ಕ್ಯಾಟಿಂಗ್ ಆಗಿದ್ದಾನೆ? ಕಾಂಗ್ರೆಸ್ ವಶದಲ್ಲಿದ್ದಾನೆ. ಮತ್ತೆ ಬೇರೆ ಬೇರೆಯವ್ರ ಮೇಲೆ ಮಂಜು ಮೇಲೆ ಹೇಳ್ತಾ ಇದ್ದಾರೆ. MLA ನಮ್ಮ ಶಾಸಕರು JDS ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಪ್ರತಿದಿನ ಒಬ್ಬೊಬ್ಬರ ಮೇಲೆ ಡ್ರೈವರು ಎಲ್ಲೋ ನಿಂತ್ಕೊಂಡು ಮೆಸೇಜ್ ಆಗ್ತಾರೆ. ಇದೆಲ್ಲ ಕಾಂಗ್ರೆಸ್ ಅವ್ರು ಮಾಡಿಸ್ತಾ ಇರೋದು. ಅಂದ್ರೆ ದಿನನಿತ್ಯ ಮಾಧ್ಯಮದಲ್ಲಿ ನಾವಿಲ್ಲ ಇದರಲ್ಲಿ ಪಾತ್ರ ಅನ್ನೋದನ್ನ ತೋರ್ಸೋಕೋಸ್ಕರ ಈ ದೊಂಬರ ನಾಟಕವನ್ನ ಆಡ್ತಾರೆ. ದಾಳಿ ಬಹುತೇಕ ನಡೆದಿರುವುದು ಪ್ರೀತಮ್ ಗೌಡ ಆಪ್ತರ ನಿವಾಸದಲ್ಲಿ, ಅವರ ಕಚೇರಿಗಳಲ್ಲಿ, ಅವರಿಗೆ ಸಂಬಂಧಪಟ್ಟ ಪ್ರೀತಮ್ ಗೌಡ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹಾಗಾಗಿ ಇಲ್ಲಿ ನೇರವಾಗಿ ಬಿಜೆಪಿ ಅನ್ನುವಂತ ವಿಚಾರ ಒಂದಷ್ಟು ಈ ತನಿಖೆ ವಿಚಾರದಲ್ಲಿ ಒಳಗೆ ಬಂದಿದೆ. ಹಾಗಾಗಿ ಬಿಜೆಪಿ ನಿಲ್ವೇನೆ, ಯಾಕಂದ್ರೆ ಪ್ರೀತಮ್ ಗೌಡ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕಾರಣಕ್ಕಾಗಿ ಬಿಜೆಪಿಗೆ ಕೂಡ ಒಂದು ಸಂಬಂಧಪಟ್ಟ ರೀತಿಯಲ್ಲಿ ಆಗಲ್ವಾ ಇದು? ಹಾಸನದಲ್ಲಿ ಎಲ್ಲಾ ಕಡೆ ಹಂಚಿದ್ದಾರೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಹೋಗಿರ್ತಾರೆ. ಬರೀ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಯಾರು ಹೋಗೇ ಇಲ್ವಾಗಾರೆ? ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಅಲ್ಲಿ ಒಂದು ಇಲ್ವಾಗಾರೆ ಅಂದ್ರೆ ಚೆಕ್ ಮಾಡ್ಬೇಕಲ್ಲ. ಒಬ್ಬರನ್ನ ಯಾಕೆ ಚೆಕ್ ಮಾಡಿದಾರೆ? ಅವ್ರ ಮೊಬೈಲ್ಗಳು ಚೆಕ್ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಇದಕ್ಕಿಂತ ಜಾಸ್ತಿ ಇರ್ಬೇಕಲ್ಲ. ಫಸ್ಟ್ ಕಾಂಗ್ರೆಸ್ ಅವ್ರಿಗೆ ಹೋಗಿರ್ಬೇಕಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಬಿಜೆಪಿ ಕಾರ್ಯಕರ್ತರು ಮತ್ತೆ ಓಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರೀತಮ್ ಹೇಳಿದಾರೆ, ಹಾಸನದಲ್ಲಿ 1 ಲಕ್ಷ ಜನಕ್ಕೆ ಮೇಲ್ಪಟ್ಟು ಹೋಗಿದೆ ಅಂತ. ಹಂಗಾರೆ ಕಾಂಗ್ರೆಸ್ ಅವರು ಅದಕ್ಕೆ ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ಅವ್ರಿಗೆ ಕಂಟ್ರೋಲ್ ಇರ್ತದೆ. ಅವ್ರನ್ನೆಷ್ಟು ಜನ ಅರೆಸ್ಟ್ ಮಾಡಿದ್ದೀರಾ? ಅವ್ರನ್ನೆಷ್ಟು ಜನ ಬಂಧಿಸಿದ್ದೀರಾ? ಅವ್ರ ಮನೆ ಎಷ್ಟು ರೈಡ್ ಮಾಡಿದ್ದೀರಾ? ಒಂದೂ ಇಲ್ಲ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್. ಇದು ಕಾಂಗ್ರೆಸ್ ಅವರ ಮಾಸ್ಟರ್ ಪ್ಲಾನ್ ಇದೆ. ಈ ಮಾಸ್ಟರ್ ಪ್ಲಾನ್ ದೊಡ್ಡ ಹಂತದಲ್ಲಿ ಕಾಂಗ್ರೆಸ್ ಅಲ್ಲಿ ನಡೀತಾ ಇದ್ದಾರೆ. ಕೇಂದ್ರದ ಲೆವೆಲ್ ಸುರ್ಜೇವಾಲಾ ಇದಾರಲ್ಲ, ಆ ಲೆವೆಲ್ ಅಲ್ಲಿ ಈ SIT ನ ಮಾನಿಟರ್ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.